ಇನ್ನು ರಾಜ್ಯದಲ್ಲಿ ಮಳೆಗಾಲ ಆರಂಭ ಆಗಿದೆ. ಗಾಳಿ ಮಳೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಬೆಂಗಳೂರಿನ ಆ ಭಾಗದಲ್ಲಿ ಒಣಗಿದ ಮರಗಳನ್ನು ತೆರವು ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಬಿಬಿಎಂಪಿಯವರು. ಇದರಿಂದಾಗಿ ವಾಹನ ಸವಾರರು ಜೀವ ಭಯದಲ್ಲೇ ಓಡಾಡೋ ಹಾಗಾಗಿದೆ. ಹಾಗಾದರೆ ಯಾವ ಏರಿಯಾ ಏನು ತೊಂದರೆ ಆಗಿದೆ ಅಂತ ನೋಡೋಣ ಬನ್ನಿ. ವಾಹನ ಸವಾರರ ಜೀವದ ಜೊತೆ ಪಾಲಿಕೆ ಚೆಲ್ಲಾಟ. ಸಾಲು ಸಾಲು ಒಣಗಿದ ಮರ, ಸವಾರರಿಗೆ ಜೀವ ಭಯ. ಒಣಗಿದ ಮರದ ಕೊಂಬೆಗಳನ್ನ ತೆರವು ಮಾಡದ ಬಿಬಿಎಂಪಿ. ಪಬ್ಲಿಕ್ ಟಿವಿ ಬಿಚ್ಚಿಡ್ತಿದೆ ನೈಜ ದೃಶ್ಯಾವಳಿಗಳು. ಬೆಂಗಳೂರಿನ ಪ್ರಮುಖ ರಸ್ತೆ ಅಂದ್ರೆ, ಅದರಲ್ಲೂ ಹೃದಯ ಭಾಗದಲ್ಲಿ ಇರುವ ರಸ್ತೆ ಅಂದ್ರೆ ಅದು ಕೆಜಿ ರಸ್ತೆ. ಟೌನ್ ಹಾಲ್ ಕಾರ್ಪೊರೇಷನ್ ಕಡೆಯಿಂದ ಮೆಜೆಸ್ಟಿಕ್ ಕಡೆಗೆ ಈ ರಸ್ತೆಯಿಂದ ಲಕ್ಷಾಂತರ ವೆಹಿಕಲ್ಗಳು ಸಂಚಾರ ಮಾಡ್ತವೆ. ಆದ್ರೆ ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡುವಂತಹ ಪರಿಸ್ಥಿತಿಯ ಕಾರಣ ಸಾಲು ಸಾಲು ಮರಗಳು ಇದ್ದು ಬೃಹತ್ ಕೊಂಬೆಗಳು ಒಣಗಿವೆ. ವಾಹನ ಸವಾರರ ಮೇಲೆ ಬೀಳುವ ರೀತಿಯಲ್ಲಿ ಇದೆ ನೋಡಿ. ಸಾಲುಗಟ್ಟಿರುವಂಥ ಮರದ ಕೊಂಬೆಗಳು ಒಣಗಿದ್ದು ಯಾವಾಗ ಯಾರ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಬಿಬಿಎಂಪಿ ತೆರವು ಮಾಡದೆ ನಿರ್ಲಕ್ಷ್ಯ ಮಾಡ್ತಿದೆ. ಹೇಗಿದೆ ಅಂತ ತೋರಿಸ್ತೀನಿ. ಈ ಕೆಜಿ ರಸ್ತೆಯಲ್ಲಿ ಲಕ್ಷಾಂತರ ವೆಹಿಕಲ್ಗಳು ದಿನಕ್ಕೆ ಸಂಚಾರವನ್ನು ಮಾಡ್ತಾ ಇರ್ತವೆ. ಮೆಜೆಸ್ಟಿಕ್ಗೆ ಹೋಗುವಂಥ ಈ ವೆಹಿಕಲ್ಗಳಲ್ಲಿ ಸಾಕಷ್ಟು ಜನ ಈ ಒಂದು ರಸ್ತೆಯಲ್ಲಿ ಓಡಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯ ಮರಗಳಿವೆ ಅಂತ. ಈ ಮರದಲ್ಲಿ ಬೃಹತ್ ಮರದ ಕೊಂಬೆಗಳು ಒಣಗಿವೆ. ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಬೃಹತ್ ಮರದ ಕೊಂಬೆ ಒಣಗಿರೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ಯಾವಾಗ ಯಾರ ಮೇಲೆ ಬೀಳುತ್ತೋ ಹೇಳಲಿಕ್ಕೆ ಬರಲ್ಲ. ತೀರಾ ಅಪಾಯಕಾರಿ ಆಗಿರುವಂಥದ್ದು. ಈ ಒಣಗಿರುವಂಥ ಮರದ ಕೊಂಬೆ ಕೆಳಗಡೆ ಸಾವಿರಾರು ವೆಹಿಕಲ್ಗಳು ಓಡಾಡ್ತಾ ಇದ್ದಾವೆ, ಪಾರ್ಕ್ ಮಾಡ್ತಾರೆ. ಯಾರ ಮೇಲೆ ಬಿದ್ದು ಏನಾಗುತ್ತೋ ಅನಾಹುತ ಗೊತ್ತಿಲ್ಲ. ಬಿಬಿಎಂಪಿ ತೆರವು ಮಾಡಿಲ್ಲ. ಮತ್ತೊಂದು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಮರದ ಕೊಂಬೆ ಮುರಿದು ಮರದಲ್ಲೇ ಸಿಕ್ಕಿಕೊಂಡಿರುವಂಥ ದೃಶ್ಯಾವಳಿ ಕಂಡು ಬರ್ತಾ ಇದೆ. ಇಲ್ಲಿ ಅಲ್ಲೇ ಮುರಿದೋಗಿದೆ. ಗಾಳಿ ಬಂದರೆ ವಾಹನ ಸವಾರರ ಮೇಲೆ ಬೀಳುತ್ತೆ. ಆ ರೀತಿಯಾದಂಥ ಅಪಾಯಕಾರಿಯಾಗಿರುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಈ ರೀತಿ ರಸ್ತೆಯ ಉದ್ದಕ್ಕೂ ಕೂಡ ಕೆಜಿ ರಸ್ತೆಯಲ್ಲಿ ಮರದ ಕೊಂಬೆಗಳು ಒಣಗಿವೆ. ಬಿಬಿಎಂಪಿ ತೆರವು ಮಾಡಿಲ್ಲ. ಕೂಡಲೇ ಎಚ್ಚೆತ್ತುಕೊಂಡು ಒಣಗಿರುವ ಮರದ ಕೊಂಬೆಗಳನ್ನು ತೆರವು ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ವಾಹನ ಸವಾರರು ವಾಹನಗಳ ಮೇಲೆ ಬಿದ್ದು ಅಪಾಯ ಆಗೋದ್ರಲ್ಲಿ ಯಾವುದೇ ರೀತಿಯ ಅಂತ ಅನುಮಾನ ಇಲ್ಲ. ಇನ್ನು ವಾಹನ ಸವಾರರು ಅನೇಕ ಬಾರಿ ಬಿಬಿಎಂಪಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಡಿಸಿ ಕಚೇರಿ ಮುಂಭಾಗದಲ್ಲಿ ಇದ್ದು ನಿತ್ಯ ಸಾವಿರಾರು ಜನ ಕಾರು ಪಾರ್ಕಿಂಗ್ ಮಾಡಿ ಓಡಾಡ್ತಾರೆ. ಯಾರ ಮೇಲೆ ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಈ ಹಿಂದೆ ಮರದ ಕೊಂಬೆ ಬಿದ್ದು ಸಾವು ನೋವಾಗಿದೆ. ಇದು ತೀರಾ ಅಪಾಯಕಾರಿಯಾಗಿದೆ. ಬಿಬಿಎಂಪಿ ನಿರ್ಲಕ್ಷ್ಯ ಮಾಡಿ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಿದೆ ಅಂತ ಬಿಬಿಎಂಪಿ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮರದ ಕೊಂಬೆಗಳು ಒಣಗೋಗಿರೋವೆಲ್ಲ ಅಡ್ಡಿ ಆಗ್ತವೆ. ಅವನ್ನೆಲ್ಲ ತುಂಬ ತೆಗೆದ್ರೆ ಒಳ್ಳೆಯದು. ತುಂಬ ವೆಹಿಕಲ್ಸ್ ಓಡಾಡ್ತಾ ಇದ್ದಾವೆ. ಪಾರ್ಕಿಂಗ್ ಮಾಡುವಾಗ ಮಳೆಗಾಲದಲ್ಲಿ ರಂಬಿಗಳ ಮೇಲೆ ಬೀಳೋ ಅವಕಾಶ ಜಾಸ್ತಿ ಇರ್ತವೆ. ಅಪಾಯನೇ, ಖಂಡಿತ ಅಪಾಯ. ಡೇಂಜರ್ ಅನಿಸುತ್ತೆ ಸರ್. ಇದು ಈ ಥರ ಇರಬಾರ್ದು. ಒಣ ಮರಗಳು ಕಡಿಬೇಕು. ಆ್ಯಕ್ಚುಲಿ ಈ ಥರ ಬಿಟ್ಟರೆ ನಮಗೆ ಪ್ರಾಬ್ಲಮ್. ನಾಳೆ ಕಡಿಬೇಕು. ಆ್ಯಕ್ಚುಲಿ ಯಾರು ಆ್ಯಕ್ಷನ್ ತೊಗೋಬೇಕು, ಗೌರ್ಮೆಂಟ್ ಅವರು ತೊಗೊಂಡು ರಿಮೂವ್ ಮಾಡಬೇಕು ಸರ್. ಯಾರ ಮೇಲೆ ಬೀಳುತ್ತೆ ಗೊತ್ತಾಗ್ತಾ ಇಲ್ಲ. ಕೆಜಿ ರಸ್ತೆಯಲ್ಲಿ ಕೊಂಬಗಳೆಲ್ಲ ಒಣಗೋಗವೆ. ಎಲ್ಲ ಕಟ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಎಲ್ಲ ರೋಡ್ ಟ್ರಾಫಿಕ್ ಎಲ್ಲ ಇದಾಗುತ್ತೆ. ಆಗ್ದಿರ ಫ್ರೀಯಾಗಿರುತ್ತೆ. ಎಲ್ಲನ ಆಕ್ಸಿಡೆಂಟ್ಗಳು ಆಗ್ತವೆ. ಎಲ್ಲ ಕೊಂಬಗಳೆಲ್ಲ ಬಿದ್ದುಬಿಟ್ಟು ಕ್ಲಿಯರ್ ಆದರೆ ಒಳ್ಳೇದಾಗುತ್ತೆ ಹೇಳ್ತೀನಿ. ಕೊಂಬೆಗಳೆಲ್ಲ ಕೆಳಗೆ ಏಕೆಂದರೆ ಮಳೆಗಾಲ ಇರೋದ್ರಿಂದ ಬೀಳುತ್ತವೆ. ಯಾಕಂದರೆ ತುಂಬ ಗಾಡಿಗಳು ಓಡಾಡ್ತಾ ಇರ್ತವೆ, ಜನರು ಓಡಾಡ್ತಾ ಇರ್ತಾರೆ. ಹೇಳೋಕ್ಕಾಗಲ್ಲ ಯಾವ ಗಾಳಿ ಮಳೆಗೆ ಎಲ್ಲಿ ಏನಂತ ಬೀಳುತ್ತೆ. ಬಿದ್ದರೆ ತುಂಬ ಅನಾನುಕೂಲ ಆಗುತ್ತೆ. ಅದಕ್ಕೆ ಒಣಗಿರೋ ಮರನ ತೆರವು ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಮತ್ತು ಟ್ರಾಫಿಕ್ಕು ಮತ್ತು ಜನ ಓಡಾಡೋಕ್ಕೆಲ್ಲ ಏನೂ ತೊಂದರೆ ಆಗೋದಿಲ್ಲ. ನಿಜಕ್ಕೂ ಈ ರೀತಿ ಮರದ ಕೊಂಬೆಗಳು ಒಣಗಿರೋದು ಅಪಾಯಕಾರಿ. ನಿತ್ಯ ಸಾವಿರಾರು ವಾಹನಗಳು ಓಡಾಡೋ ಜಾಗದಲ್ಲಿ ಯಾವಾಗ ಯಾರ ಮೇಲೆ ಮರ ಬಿದ್ದು ಅಪಾಯ ಆಗುತ್ತೋ ಗೊತ್ತಿಲ್ಲ. ಕೂಡಲೇ ಬಿಬಿಎಂಪಿ ಎಚ್ಚೆತ್ತು ಅಪಾಯಕಾರಿಯಾಗಿರುವ ಒಣಗಿದ ಮರಗಳನ್ನು ತೆರವು ಮಾಡುತ್ತಾ ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.